ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಮಂಡೇ ಅರ್ಲಿ ಮಾರ್ನಿಂಗು ಕಾಫಿಯಿಂದ ಶುರುವಾಯಿತು ಡೇ. ಮೊದಲೇ ರೆಡಿ ಮಾಡಿಟ್ಟಿದ್ದೆ ಹಲಸಿನ ಬೀಜ ಹಾಗೆಯೇ ಕಡಲೆಕಾಳು, ಅದನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಸಾಗು ಮಾಡ್ಕೊಂಡಿದ್ದೀನಿ. ಸಾಗು ಮತ್ತು ಚಪಾತಿ ಮಾಡಿ ಮಕ್ಕಳಿಗೆ ಸ್ಕೂಲ್ ಬಿಡೋಕ್ಕೆ ಅಂತ ಹೊರಟಿದ್ದೀನಿ. 7:15 ಪೂರ್ವಿಗೆ ಕಾಲೇಜ್ ಶುರುವಾಗುತ್ತೆ, ಹಾಗೆಯೇ 8:00 ಯಶುಗೆ ಸ್ಕೂಲ್ ಶುರುವಾಗೋದು. ಬಟ್ ಇಬ್ರಿಗೂ ಒಂದೊಂದು ಸತಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು 7:30 ಇಬ್ರಿಗೂ ಸ್ಕೂಲ್ ಹತ್ರ ಬಿಟ್ಬಿಡ್ತೀನಿ. ಮೊದಲೆಲ್ಲ ಒಳಗಡೆನೇ ಬಿಡ್ಬೋದಿತ್ತು, ಆದರೆ ಇವಾಗ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಒಳಗಡೆ ಎಲ್ಲ ಪೇರೆಂಟ್ಸು ಕ್ರೌಡ್ ಆಗುತ್ತೆ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಹೊರಗಡೆನೇ ಬಿಟ್ಟು ಮಕ್ಕಳು ಒಳಗಡೆ ಹೋಗೋವರೆಗೂ ವೆಯ್ಟ್ ಮಾಡಿ ಮನೆಗೆ ಬಂದ ತಕ್ಷಣ ನಂಗಾಗಿ ಕಾದಿರುವಂಥ ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿದೆ. ಜೊತೆಗೆ ಒಂದು ದೊಡ್ಡ ಪಾತ್ರೆ ಕಿತ್ಕೊಂಡು ತಿನ್ಕೊ ಅಂತ ತೋಟಕ್ಕೆ ಹೋದೆ, ಕಿರಣ್ಗೆ ಮನೆಗೆ ಕಳ್ಸೋಣ ಅಂದ್ಬಿಟ್ಟು. ನಾನು ಮನೆಗೆ ಬರೋಷ್ಟರಲ್ಲಿ 11 ಗಂಟೆ ಆಗಿಬಿಟ್ಟಿತ್ತು. ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ನಾನು ಊಟಕ್ಕೆ ಅಂತ ಬಡಿಸ್ಕೊತಾ ಇದ್ದೀನಿ. ಅನ್ನ, ಚಪಾತಿ ಹಾಗೆಯೇ ಹಲಸಿನ ಬೀಜ ಕಡಲೆಕಾಳು ಹಾಕಿರುವಂಥ ಒಂದು ಸಾಗು, ಜೊತೆಗೆ ಒಂದು ಬಾಳೆಹಣ್ಣು. ತುಂಬ ಹೆಲ್ತಿಯಾಗಿರೋ ಊಟ ಮಾಡಿದ್ದಾಯಿತು. ಫ್ಲಿಪ್ಕಾರ್ಟಿಂದ ಒಂದು ಸಿಂಗಲ್ ಕಾಟ್ಗೆ ಅಂದ್ಬಿಟ್ಟು ನಾನು ಒಂದು ಮಸ್ಕಿಟೋ ನೆಟ್ಟನ್ನು ಆರ್ಡ್ರ್ ಮಾಡಿದ್ದೆ. ಬಟ್ ಇದು ತುಂಬ ದೊಡ್ಡದು ಬಂದಿತ್ತು. ನಾವು ಆರ್ಡ್ರ್ ಮಾಡಿದಾಗ ಪ್ರೈಸ್ ತುಂಬ ಕಡಿಮೆ ಇತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. 250ಗೆ ಎಲ್ಲ ಸಿಗ್ತಾಯಿತ್ತು. ಈಗ ಚೆಕ್ ಮಾಡಿದ್ರೆ 450 ಆಗಿಬಿಟ್ಟಿದೆ. ಬಟ್ ವರ್ತು, ಆದರೆ ಸ್ವಲ್ಪ ದೊಡ್ಡದಿದೆ. ದಿವಾನ ಕಾಟ್ಗೆಲ್ಲ ಇದು ಆಗ್ತಾಯಿಲ್ಲ, ಫಿಟ್ ಆಗಲಿಲ್ಲ. ಬಟ್ ಓಕೆ, ಬೇರೆದಕ್ಕೆ ಬಳಸ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಯಶುಗೆ ಹೇಳ್ದೆ, ಅದು ಫಿಟ್ ಆಗುತ್ತೆ ಚೆಕ್ ಮಾಡು ಅಂದ್ಬಿಟ್ಟು. ಅವನು ಹಾಕಿ ನೋಡ್ತಾ ಇದ್ದ ಹೊರಗಡೆ. ಬಟ್ ಫಿಟ್ ಆಗ್ತಾ ಇರಲಿಲ್ಲ, ಸ್ವಲ್ಪ ದೊಡ್ಡದು ಅನ್ನಿಸ್ತಿತ್ತು. ಅಷ್ಟರಲ್ಲಿ ನಾನು ಟೀ ಮಾಡಿದೆ. ಟೀ ಆಗಿದ ತಕ್ಷಣ ಟೀ ಜೊತೆ ಒಂದು ಸ್ನ್ಯಾಕ್ಸ್ ಇರಲಿ ಅಂದ್ಬಿಟ್ಟು ಕಡಲೆ ಬೀಜನ ತೊಗೋತಾ ಇದ್ದೀನಿ. ನಮ್ಮನೇಲಿ ಆಲ್ ಟೈಮ್ ಇರೋ ಅಂಥ ಒಂದು ಸ್ನ್ಯಾಕ್ಸ್ ಇದು, ಯಾಕೆ ಅಂತಂದರೆ ಹೆಲ್ತಿ ಕೂಡ. ಹಾಗಾಗಿ ಇದನ್ನು ಯಶು ಕೂಡ ಒಂದು ಸ್ವಲ್ಪ ಹಾಕಿ ಕೊಟ್ಟೆ. ಯಶು 4:15 ಬಂದ್ಬಿಡ್ತಾನೆ. ಆಲ್ರೆಡಿ 6 ಗಂಟೆ ಆಯಿತು. 6 ಗಂಟೆಗೆ ಮಳೆ ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನಂತೂ ಪೂರ್ವಿನ ಕರ್ಕೊಬರೋಕ್ಕಾಗಲ್ಲ, ಕಿರಣ್ಗೆ ಕರಿತೀನಿ. ಸೊ ಕಾರಲ್ಲಿ ಹೋಗಿ ಕರ್ಕೊಂಬಂದುಬಿಡ್ತಾರೆ. ಇಲ್ಲ ಅಂತಂದರೆ ಮಳೆಯಲ್ಲಿ ನಾನಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ಸಂಜೆ ಎಲ್ಲರೊಟ್ಟಿಗೆ ನಾನು ಕೂತ್ಕೊಂಡು ಮಕ್ಕಳಂತೆ ನಂದಿದ್ದಂಥ ಹೋಮ್ವರ್ಕನ್ನು ಮಾಡಿಕೊಂಡು ಮತ್ತೆ 8 ಗಂಟೆ ಆಗ್ತಿದ್ದಂಗೆ ಅಡುಗೆ ಏನಪ್ಪ ಅಂತ ನೋಡಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಕೊಂಡು ತಿಂದಾದಮೇಲೆ ಕಿರಣ್ ಹಣ್ಣು ತಂದಿದ್ರು, ಅದನ್ನೆಲ್ಲ ತೆಗೆದಿಡ್ತಿದ್ದೀನಿ. ಹೆಲ್ತಿ ವರ್ಷನು ನಮ್ಮ ಮನೇಲಿ ಯಾವಾಗಲೂ ಹಣ್ಣಿದ್ದೇ ಇರುತ್ತೆ. ಸೀಸನಲ್ ಫ್ರೂಟ್ಸು ತಿಂದರೆ ತುಂಬ ಹೆಲ್ತಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಹಣ್ಣುಗಳನ್ನು ತಿನ್ನಿ. ಜೊತೆಗೆ ಊಟ ಆದಮೇಲೆ ಮ್ಯಾಂಗೋ ತಿನ್ನಬೇಕು, ಊಟಕ್ಕೆ ಮುಂಚೆ ಹಲಸಿನ ಹಣ್ಣು ತಿನ್ನಬೇಕು, ಅದು ಗೊತ್ತಿರಲಿ. ಸೊ ಊಟ ಎಲ್ಲ ಆಯಿತು ಅಂದ್ಬಿಟ್ಟು ನಾನು ಎಲ್ಲರಿಗೂ ಮ್ಯಾಂಗೋನ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು, ಚೆನ್ನಾಗಿತ್ತು. ಸೀಸನ್ ಇದ್ದಿದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.